ಮಹಾಪ್ರಭು, ನನ್ನನ್ನು ಮನ್ನಿಸಿರಿ. ಈ ಮಹಾಧನಸ್ಸನ್ನು ಅಲುಗಾಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಾನು ಸೋತೆ. ಸ್ವಯಂವರಕ್ಕೆಂದು ಆಗಮಿಸಿರುವ ರಾಜಪುತ್ರರು, ಈ ಪರಾಕ್ರಮಶಾಲಿಗಳಾದ ರಾಜಕುಮಾರರು ಶಿವಧನಸ್ಸನ್ನು ಎತ್ತಲಾರದೆ ಸೋತು ಶರಣಾಗಿದ್ದನ್ನು ನೋಡಿದ ಮೇಲೆ ನಿಮ್ಮಲ್ಲಿ ಯಾರಿಗೂ ಶಿವಧನಸ್ಸನ್ನು ಎತ್ತಲು ಪ್ರಯತ್ನ ಮಾಡುವ ಮನಸ್ಸಾಗುತ್ತಿಲ್ಲ ಎಂದು ಭಾವಿಸಲಿ, ಅಥವಾ ಈ ಶಿವಧನಸ್ಸನ್ನು ಸ್ವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ನಮ್ಮ ಭಟರಿಗೆ ಆಜ್ಞಾಪಿಸಲಿ? ನೀವೇ ಹೇಳಿ. ಸಾವಧಾನ ಮಹಾರಾಜ, ಸಾವಧಾನ. ಒಂದು ಗರಿಕೆಯನ್ನು ಎತ್ತಲು ಯೋಗ್ಯತೆ ಇಲ್ಲದಂತೆ ಕಾಣುವ ಈ ದುರ್ಬಲ ರಾಜಕುಮಾರನೊಬ್ಬ ಈ ಶಿವಧನಸನ್ನು ಎತ್ತಲಿಲ್ಲ ಎಂದ ಮಾತ್ರಕ್ಕೆ ಈ ಶಿವಧನಸನ್ನು ಎತ್ತುವ ಪ್ರತಾಪಶಾಲಿ ಇಲ್ಲ ಎಂದು ಭಾವಿಸಿದೆಯಾ? ಚಿಂತಿಸಬೇಡ ಮಹಾರಾಜ. ಈ ಶಿವಧನಸನ್ನು ಎತ್ತುವ ಮಕ್ಕಳಾಟದ ಸ್ಪರ್ಧೆಯಿಂದ ನನ್ನಿಂದ ಮುಗಿಯುತ್ತದೆ. ಈ ಸ್ವಯಂವರ ನೆರವೇರುತ್ತದೆ. ಈ ಶಿವಧನಸ್ಸು ಯಾವ ಜಾಗ ಸೇರಿಸಬೇಕೋ ಅದು ಶಾಶ್ವತವಾಗಿ ಸೇರಿಸುತ್ತೆ. ಮಾತಿನಲ್ಲೇ ಪರಾಕ್ರಮ ಮೆರೆಯುತ್ತಿರುವ ತಮ್ಮ ಪರಿಚಯ ಈ ಸಭೆಗಾಗಲಿ, ಆಮೇಲೇನಿದ್ದರೂ ಶಿವಧನಸ್ಸನ್ನು ಎತ್ತುವ ವಿಚಾರ ನನ್ನ ಪರಿಚಯವಾಗಬೇಕೇ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ಈ ಶಿವಧನುಸ್ಸನ್ನು ಎತ್ತಲು ಯಾಕೆಷ್ಟು ಶ್ರಮ ಪಡುತ್ತಾರೆ? ಮೊದಲೇ ನಾನು ಎತ್ತಿದರೆ ಉಗುರಿನಿಂದ ಎತ್ತುವುದನ್ನು ಬೆಟ್ಟದಷ್ಟು ಭಾರ ಎಂದು ತಿಳಿದುಕೊಂಡಿರುವ ಈ ದುರ್ಬಲ ರಾಜಕುಮಾರರು ನಾವು ಎತ್ತಬಹುದಾಗಿತ್ತು ಎಂಬ ನಿರಾಶೆ ಏಕೆ ಎಂದು ಲಂಕೇಶ್ವರನು ಕಾಮರೂಪನಾಗಿ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು. ನನ್ನ ಪರಿಚಯ ಇನ್ನೂ ಬೇಕೆ ಜನಕ ಮಹಾರಾಜ? ಬೇಡ ಬೇಡ. ರಾವಣನ ಹೆಸರು ಕೇಳಿದರೆ ಸಾಕು, ಬಹುದೊಡ್ಡ ಚರಿತ್ರೆಯೇ ಕಣ್ಣೆದುರಿಗೆ ಬಂದಂತಾಗುತ್ತೆ. ಸ್ವಾಗತ ಲಂಕಾಧೀಶ್ವರ, ಸುಸ್ವಾಗತ. ತಮ್ಮ ಪರಾಕ್ರಮವನ್ನು ಕೇಳಿ ಬಲ್ಲವರೆಲ್ಲ ಇಲ್ಲಿ ನೋಡಲು ಕಾತರಿಸುತ್ತಾರೆ. ನೋಡಲಿ, ಈ ರಾವಣನ ಪರಾಕ್ರಮವನ್ನು ನೋಡಲಿ. ಈ ರಾಜಾದಿರಾಜರೆಲ್ಲರ ಪಾಲಿಗೆ ಬೆಟ್ಟದಷ್ಟು ಭಾರವಾಗಿರುವ ಈ ಶಿವಧನಸ್ಸು ಈ ರಾವಣನ ಕೈಗೆ ಬಿದಿರಿನಂತೆ ಹಗುರವಾಗಿ ಹೇಗೆ ಬಂದು ಕೈ ಸೇರುವುದೋ ನೋಡಿ ಆನಂದ ಪಡಲಿ. ಮಹಾರಾಣಿ, ಸೀತಾ ಸ್ವಯಂವರಕ್ಕೆ ಲಂಕೆ ರಾವಣನ ಆಗಮನವಾಗಿದೆ.
ನನ್ನ ಪ್ರಿಯ ಸೀತೆ ಯಾವುದೇ ಕಾರಣಕ್ಕೂ ಆ ರಾವಣನ ಪಾಲಾಗದಿರಲಿ ತಾಯಿ, ಪಾಲಾಗದಿರಲಿ. ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ದಶಕಂಠ 20 ಭುಜಗಳಿಂದ ಎತ್ತುವೆ ಎಂದರೆ ಈಗೇಕೆ ಬಿದ್ದಿರುವೆ? ರಾವಣನ ಅಹಂಕಾರ ಅಳಿಯಿತು. ರಾವಣನಿಗೆ ಗರ್ವಭಂಗವಾಯಿತು. ಸಾಕು, ನಿಲ್ಲಿಸಿ ನಿಮ್ಮ ಈ ಕೊಳಕದ ಮಾತುಗಳನ್ನು. ಜನಕ ಮಹಾರಾಜ, ಇವರೆಲ್ಲರೂ ಮಾತನಾಡುತ್ತಿದ್ದರೂ ನನ್ನನ್ನು ಅಪಮಾನಗೊಳಿಸಲೆಂದೇ ನೀನು ಸುಮ್ಮನೆ ಕುಳಿತಿರುವೆಯಾ? ಲಂಕಾಧೀಶ ರಾವಣ, ಇಲ್ಲಿಯವರೆಗೆ ಎಷ್ಟೋ ಜನ ರಾಜಾದಿರಾಜರು ಇಲ್ಲಿಗೆ ಬಂದು ಶಿವಧನುಸ್ಸನ್ನು ಎತ್ತಲು ಹೋಗಿ ವಿಫಲರಾದರು. ಆದರೆ ಈ ಸಭೆಯಲ್ಲಿ ಯಾರೊಬ್ಬರು ತಾವು ಆಡಿದಂತಹ ಕುಹಕದ ಮಾತುಗಳನ್ನು ಆಡಿರಲಿಲ್ಲ. ಈ ರೀತಿಯ ಮಾತುಗಳು ತಮ್ಮಿಂದ ಬರುವುದಕ್ಕೆ ಕಾರಣ ಇತರರೆಲ್ಲ ದುರ್ಬಲರೆಂದು, ತಾವೊಬ್ಬರೇ ಪರಾಕ್ರಮಶಾಲಿಗಳೆಂದು ಆಡಿದ ಗರ್ವದ ಮಾತುಗಳು ಹಾಗೂ ನಡೆನುಡಿಗಳು. ಅವೆಲ್ಲ ಈ ಪರಿಸ್ಥಿತಿಗೆ ಕಾರಣ. ಜನಕ ಮಹಾರಾಜ, ಈ ಒಂದು ಸೋಲಿನಿಂದ ನನ್ನ ಪರಾಕ್ರಮವನ್ನು ಆಡಿಕೊಂಡವರೆಲ್ಲರೆದುರಿಗೂ ನನ್ನ ಬಲವೇನೆಂದು ತೋರಿಸುತ್ತೇನೆ. ಇದುವರೆಗೂ ನೀವು ಕೇಳಿರುವ ರಾವಣನ ಚರಿತ್ರೆ, ಪರಾಕ್ರಮದ ಚರಿತ್ರೆ ಹಿಂದೆಂದೂ ನಡೆದಿಲ್ಲ. ಇನ್ನು ಮುಂದೆ ಹೆಚ್ಚು ನಡೆಯುವುದು.
ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ರವಸುವಿನ ಮಗ ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ಪ್ರಭು ಲಂಕಾಧೀಶ್ವರನಿಗೆ ನನ್ನ ಪ್ರಣಾಮಗಳು. ಹೇಳು ಮಾರೀಚ, ಈ ನನ್ನ ಸೋತ ಮುಖವನ್ನು ನೋಡಲು ಬಂದೆಯಾ? ನಿಮ್ಮದು ಬರೀ ಸೋಲಿನ ಮುಖವಾದರೆ ನನ್ನದು ಸಾವಿನ ಸಂಕಟವನ್ನು ಅನುಭವಿಸಿದ ಮುಖವಾಗಿದೆ. ನಾನು ನನ್ನ ದುಃಖವನ್ನು ಹೇಳಿಕೊಳ್ಳಲು ಬಂದೆ. ನೀವು ಸ್ವಯಂವರಕ್ಕೆ ಹೊರಡುವ ಸಂಭ್ರಮದಲ್ಲಿದ್ದೀರಿ. ಈಗ ನೀವೇ ದುಃಖದಲ್ಲಿದ್ದೀರಿ. ಇನ್ನು ನನ್ನ ಸಂಕಟವನ್ನು ಕೇಳುವಿರೋ ಇಲ್ಲವೋ? ಮಾರೀಚ, ನೀನು ನನ್ನ ಆಪ್ತ ಬಂಧು, ನನ್ನ ನೆಚ್ಚಿನ ಬಂಟ. ನಿನ್ನ ದುಃಖವನ್ನು ಕೇಳುವುದು ನಮ್ಮ ಕರ್ತವ್ಯ. ಹೇಳು ಮಾರೀಚ, ಏನಾಯಿತು ಹೇಳು. ಪ್ರಭು, ವಿಶ್ವಾಮಿತ್ರ ಮುನಿ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣನು ಕರೆತಂದ ವಿಚಾರವನ್ನ ತಮಗೆ ತಿಳಿಸಿದ್ದೆ. ಆ ರಾಮ ಸಾಮಾನ್ಯನಲ್ಲವೆಂದು ಸಿದ್ಧವಾಯಿತು. ಏನಾಯಿತು? ಆ ರಾಮನ ಅಸಾಮಾನ್ಯ ಕಾರ್ಯಗಳೇನೆಂದು ತಿಳಿಸು. ನನ್ನ ತಾಯಿ ತಾಟಕಿಯನ್ನು ಕೊಂದಿದ್ದು, ಒಂದೇ ಅಸ್ತ್ರದಿಂದ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದು, ಒಂದೇ ಬಾಣದಿಂದ ಸುಬಾಹುವನ್ನು ಕೊಂದದ್ದು. ಅಂದರೆ ವಿಶ್ವಾಮಿತ್ರರ ಯಜ್ಞ ನೆರವೇರಿತೆ? ಹೌದು ಪ್ರಭು. ರಾಮನ ಬಾಣದ ಹೊಡೆತದ ಅನುಭವವನ್ನು ನೋಡಿದ ಮೇಲೆ ಯಜ್ಞ ತಡೆಯುವ ಶಕ್ತಿ ಇನ್ಯಾರಿಗೆ ತಾನೇ ಇರಲು ಸಾಧ್ಯ? ಪ್ರಭು, ವಿಶ್ವಾಮಿತ್ರರು ಯಜ್ಞವನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಮಿಥಿಲೆ, ಮಿಥಿಲೆ, ಮಿಥಿಲೆ! ಆ ಹೆಸರನ್ನು ಕೇಳಿದರೆ ನನ್ನ ಮೈಯೆಲ್ಲ ಬೆಂಕಿಯಾಗುತ್ತದೆ. ಅಲ್ಲಿ ನನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಒಡಲ ಕಿಚ್ಚಿನಿಂದ ನನ್ನನ್ನೇ ಸುಡಬೇಕೆಂದೆನಿಸುತ್ತದೆ. ಪ್ರಭು, ಅದಕ್ಕೆ ಇದೇ ತಕ್ಕದಾದ ಸಮಯ. ನನ್ನ ತಾಯಿ ಹಾಗೂ ಸುಬಾಹುವನ್ನು ಕೊಂದ ರಾಮನು ಮಿಥಿಲೆಯಲ್ಲಿರುವಾಗಲೇ ನಮ್ಮಿಬ್ಬರ ಒಡಲ ಕಿಚ್ಚು ಕಾಳಾಗ್ನಿಯಾಗಿ ಮಿಥಿಲೆಯನ್ನು ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ? ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ.
ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡದಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಟ್ಟಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ರಾಜಾದಿರಾಜರೇ, ತಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ. ಹಾಗೆ ಲಂಕಾಧೀಶ್ವರ ದಶಕಂಠ ರಾವಣ ಪ್ರಭುವಿನ ಅನಂತ ವಂದನೆಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಿದ್ದೇನೆ. ಅಲ್ಲದೆ ತಮಗೆಲ್ಲರಿಗೂ ರಾವಣ ಪ್ರಭುಗಳು ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮಾರೀಚ, ರಾವಣ ಪ್ರಭುವಿನ ಸಂದೇಶಕ್ಕಾಗಿ ನಾವೆಲ್ಲ ಕಾತುರದಿಂದ ಕಾದಿದ್ದೇವೆ. ಹೌದು ಮಾರೀಚ, ಲಂಕಾಧೀಶ್ವರನ ಮಾತೆಂದರೆ ನಮಗೆ ವೇದವಾಕ್ಯವಿದ್ದಂತೆ. ಅದನ್ನು ತಿಳಿಯುವುದೇ ನಮ್ಮ ಭಾಗ್ಯ. ಬಹಳ ಸಂತೋಷ, ಬಹಳ ಸಂತೋಷ. ತಾವುಗಳು ರಾವಣ ಪ್ರಭುವಿನ ಮೇಲೆ ಇಟ್ಟಿರುವ ಈ ಪರಿಯ ಭಕ್ತಿ ಗೌರವಗಳಿಂದಲೇ ಈ ಸಭೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದು. ಹಾಗೆಯೇ ನೀವೆಲ್ಲ ನನ್ನ ವಿಚಾರವನ್ನು, ಅದನ್ನು ಒಪ್ಪಿ ಆಶೀರ್ವದಿಸಿರುವ ಲಂಕೇಶ್ವರರ ಮನದಿಂಗಿತವನ್ನು ತಮಗೆ ತಿಳಿಸುತ್ತೇನೆ. ಮತ್ತೆ ತಾವುಗಳು ಅದರಂತೆ ನಡೆಯುತ್ತೀರೆಂದು ನಾನು ಭಾವಿಸಿದ್ದೇನೆ. ಅಗತ್ಯವಾಗಿ ಮಾರೀಚ, ರಾವಣನ ಮನದಿಂಗಿತದಂತೆ ನಡೆಯಲು ನಾವು ಸಿದ್ಧ. ಆದರೆ ಅರ್ಥವಾಯಿತು, ಅರ್ಥವಾಯಿತು. ತಮಗೆಲ್ಲರಿಗೂ ರಾವಣೇಶ್ವರರ ಬೆಂಬಲವು ಸದಾ ಇರಬೇಕು. ಹಾಗೆ ತಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು. ಹೌದು, ಲಂಕಾಧಿಪತಿ ನಮಗೆ ಬೇಡಿದ್ದನ್ನು ನೀಡುತ್ತಾರೆ ಎಂದ ಮೇಲೆ ಅವರಿಗೆ ಬೇಡಿದ್ದನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಅವರಿಗೆ ನಮ್ಮಿಂದ ಆಗಬೇಕಾದ್ದು ಏನೆಂದು ಹೇಳು ಮಾರೀಚ, ಹೇಳು. ಹೇಳುತ್ತೇನೆ ಮಹಾರಾಜ. ನಿಜ ಹೇಳಬೇಕೆಂದರೆ ನಿಮ್ಮಿಂದಾಗಲಿ ನನ್ನಿಂದಾಗಲಿ ಲಂಕೇಶ್ವರರಿಗೆ ಆಗಬೇಕಾದ್ದು ಏನೂ ಇಲ್ಲ. ಆದರೆ ನಿಮಗೆ ಜನಕನ ಆಸ್ಥಾನದಲ್ಲಿ ಆದ ಮೋಸ ವಂಚನೆಯಿಂದ ಸಂಕಟ ಪಡುತ್ತಿದ್ದೀರಿ. ಜನಕನ ಕೃತ್ರಿಮಕ್ಕೆ ಬಲಿಯಾಗಿ ನೋವನ್ನು ಅನುಭವಿಸುತ್ತಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು. ನಿಮಗಾದ ಮೋಸಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ನಮಗೆ ಅನ್ಯಾಯವಾಯಿತೆಂದು ನಾವು ಸೇಡು ತೀರಿಸಿಕೊಳ್ಳಬೇಕೇ? ಹೌದು. ಶಿವಧನಸ್ಸನ್ನು ನಿಮ್ಮಿಂದ ಎತ್ತಲು ಸಾಧ್ಯವಾಗದೇ ಇದ್ದಿದ್ದು ನಿಮ್ಮಗಳ ಪರಾಕ್ರಮದ ಕೊರತೆಯಿಂದಲ್ಲ, ಅದು ಆ ಜನಕನ ಕೃತ್ರಿಮ. ಮಾರೀಚ, ಅದರಲ್ಲಿ ಕೃತ್ರಿಮವೇನು? ಹೌದು, ಶಿವಧನಸ್ಸನ್ನು ಯಾರೂ ಎತ್ತಬಾರದೆಂದು ಆ ಜನಕ ಮಹಾರಾಜ ಅದರ ಸುತ್ತಲೂ ಮಾಯಾಜಾಲವನ್ನು ಸೃಷ್ಟಿಸಿದ್ದ. ಆ ಕಾರಣದಿಂದಲೇ ನೀವ್ಯಾರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಸ್ವಯಂವರವನ್ನು ಏರ್ಪಡಿಸಿ ನಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದು ಏಕೆ? ನೀವೆಲ್ಲ ದುರ್ಬಲರೆಂದು ಈ ಲೋಕಕ್ಕೆ ತಿಳಿಯಲಿ ಎಂದು. ಆದರೆ ನೀವುಗಳು ದುರ್ಬಲರಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಆ ಮಿಥಿಲೆಯನ್ನು ಮುತ್ತಿಗೆ ಹಾಕಿ ಗೆದ್ದು ತೋರಿಸಬೇಕು. ಮಾರೀಚ, ನಾವು ಮಿಥಿಲೆಯನ್ನು ಮುತ್ತಿಗೆ ಹಾಕಬೇಕೆ? ಹೌದು. ಲಂಕೆಯು ನಿಮಗೆ ಬೇಕಾದ ಎಲ್ಲ ಸಹಾಯಗಳನ್ನು ಕೊಡುತ್ತದೆ. ಈಗ ಹೇಳಿ, ಮಿಥಿಲೆಯನ್ನು ಗೆದ್ದು ಸೇಡು ತೀರಿಸಿಕೊಳ್ಳುವಿರಾ? ರಾವಣ ಪ್ರಭುವಿನ ಕೃಪೆಗೆ ಪಾತ್ರರಾಗುವಿರಾ? ಮಾರೀಚ, ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ಸೀತೆ, ಸಹೋದರಿ ಸೀತೆ, ನನಗೀಗ ಎಷ್ಟು ಆನಂದವಾಗುತ್ತಿದೆ ಗೊತ್ತೇ? ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು. ಆ ರಾವಣ ಶಿವಧನುಸ್ಸನ್ನು ಎತ್ತಲಾರದೆ ವಿಫಲನಾದನಂತೆ. ಗರ್ವಭಂಗವಾಗಿ ಅಪಮಾನಿತನಾಗಿ ಸಿಟ್ಟಿನಿಂದ ತೆರಳುವಂತಾಯಿತಂತೆ. ನನಗೆ ತಿಳಿದಿತ್ತು. ಹಾ, ನಿನಗೆ ಹೇಗೆ ತಿಳಿದಿತ್ತು? ಯಾರು ಹೇಳಿದರು? ಈ ಗಿಳಿ. ಈ ಚಿತ್ರದಲ್ಲಿರುವ ಗಿಣಿ ಹೇಳಿತೆ? ಈ ಚಿತ್ರದಲ್ಲಿರುವ ಗಿಣಿ ಅಲ್ಲ, ಈ ಚಿತ್ರ ಬರೆಯಲು ಕಾರಣವಾದ ಗಿಳಿ ಅಂದೇ ಹೇಳಿತಲ್ಲ. ಪುರುಷೋತ್ತಮನಿಂದ ಮಾತ್ರ ಸಾಧ್ಯ ಶಿವಧನಸ್ಸನ್ನು ಎತ್ತಲು. ರಾವಣ ಪುರುಷಾಧಮ ಎಂದು ನೀನೇ ಹೇಳಿದೆ. ಹಾಗಿದ್ದ ಮೇಲೆ ಶಿವಧನಸ್ಸನ್ನು ಎತ್ತಲು ಸಾಧ್ಯವೇ ಇಲ್ಲ ಎಂದು ನಾನು ನಂಬಿದೆ. ಸಹೋದರಿ, ನಿನ್ನ ನಂಬಿಕೆ,
ನಿನ್ನ ವಿಶ್ವಾಸಕ್ಕೆ ಸಾಟಿಯೇ ಇಲ್ಲ. ಗುರುದೇವ, ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ? ಏಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು. ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ. ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮ, ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು, ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು.
ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾದ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನೂ ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ. ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು. ಸಹೋದರ, ಇದೆಂತಹ ಅದ್ಭುತ ಬದಲಾವಣೆ! ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ! ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ.
ಅಹಲ್ಯ, ಸ್ವಾಮಿ